ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬ್ರೋ ಇವತ್ತು ಎಲ್ಲಿಗೆ ಹೋಗ್ತಾ ಇರೋದು? ಎಲ್ಲಿಗೆ ಹೋಗ್ತಾ ಇರೋದು ನಿಂಗೆ ಗೊತ್ತಿಲ್ಲಲ್ಲ ಇನ್ನು? ಇಲ್ಲ ಬ್ರೋ ಇನ್ನ ಇವಾಗ ಆ್ಯಕ್ಚುಲಿ ಏನಂದರೆ ನಾನು ಇವಾಗ ಹೋಗ್ತಾ ಇರೋದು ದೇವಿ ಇಂಟರ್ನ್ಯಾಷನಲ್ಗೆ. ಏನಕ್ಕೆ ಅಂದರೆ ಟಿ ವಿ ತರಬೇಕು, ಅದಕ್ಕೋಸ್ಕರ. ಮನೆಯವ್ರಿಗೂ ಇನ್ನೂ ಯಾರಿಗೂ ಗೊತ್ತಿಲ್ಲ. ಓಕೆ ಸರ್ಪ್ರೈಸ್. ಕ್ರಿಸ್ಮಸ್ ಅಂತೇನಿಲ್ಲ, ಸುಮ್ಮನೆ ಹಂಗೆ ತರಬೇಕು ಅಂದ್ಕೊಂಡು ಹೋಗ್ತಾ ಇರೋದು. ಈ ರೋಡ್ ಆ್ಯಕ್ಚುಲಿ ಯಾವಾಗಲೂ ರೆಡಿ ಮಾಡಬೇಕಾಗಿತ್ತು. ಇವ್ರು ನೋಡಿ ಇಷ್ಟು ಲೇಟಾಗಿ ಮಾಡ್ತಾ ಇದ್ದಾರೆ. ಯಾವಾಗ ರೆಡಿ ಮಾಡೋದು ನೋಡಿ. ಅಯ್ಯೋ ಸ್ವಾಮಿ, ಇದೆಲ್ಲ ಮೈನ್ ರೋಡು, ಚಂದಾಪುರ ಮೈನ್ ರೋಡ್ ಇವೆಲ್ಲ. ಇವನ್ನೇ ರೆಡಿ ಮಾಡಿಲ್ಲ ಅಂದರೆ ಹೆಂಗೆ ಇವರು? ಹೆಣ್ಮಗು ಓ ಸೊ ಗೈಸ್ ನೋಡಿ, ಇದೆ ದೇವಿ ಇಂಟರ್ನ್ಯಾಷನಲ್. ನಾವು ಬಂದಿರೋದು ಇಲ್ಲೇ ಟಿ ವಿ ತೊಗೊಳಕ್ಕೆ. ಏನು ಜನ ಬೇಜಾನ್ ಇದಂಗಿದ್ದಾರೆ ಫುಲ್ಲು ನೋಡಿ. ಇವಾಗ ಇದು 44,990 ಇಲ್ಲೇ ಪ್ರೈಸೇನಾ? ಇದು 39,000. ಇದು ಇದೆರಡು ಸೇಮ್ ಪ್ರೈಸು? ಇಲ್ಲ, ಇದು ಜಾಸ್ತಿ ಆಗುತ್ತೆ. ಈಗ ನಿಮಗೆ 2 ಪೆನ್ ಡ್ರೈವ್ ಸ್ಲಾಟ್ ಬರುತ್ತೆ. ಅದರಲ್ಲಿ ನೀವು ಪ್ಲೇ ಸ್ಟೇಷನ್ ಆನ್ ಮಾಡ್ಕೋಬಹುದು. ಅಲ್ಲಿ ಒಂದು ಪೆನ್ ಡ್ರೈವ್ ಸ್ಲಾಟ್ ಇರುತ್ತೆ, ಪ್ಲೇ ಸ್ಟೇಷನ್ ಕಂಟಿನ್ಯೂ ಆಪ್ಷನ್ ಬರಲ್ಲ. ಇದರಲ್ಲಿ ನಿಮಗೆ ಟೇಬಲ್ ಟಾಪ್ ವಾಲ್ ಮೌಂಟಿಂಗ್ 2 ಆಪ್ಷನ್ ಇರುತ್ತೆ. ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಕೊಡ್ತಾರೆ. ಇದು ಬಂದು 70,000 ಇವಾಗ, ಡಿಫ್ರೆಂಟ್ 48,000 ಇದೆ. ನಿಮಗೆ 42,000 ಆಗುತ್ತೆ ಲಾಸ್ಟ್. ಇದಾ? ಹೌದು. ವಾಯ್ಸ್ ಇದೆ ಇದರಲ್ಲಿ. ಇಲ್ಲ, ದಸರಾ ದೀಪಾವಳಿ ಬಿಟ್ಟರೆ ಯಾವಾಗಲೂ ಬರಲ್ಲ ಸರ್. ಮೇನ್ ಇದೆ ದಸರಾ ದಿವಾಲಿ. ಅವ್ರು ಇನ್ನೂ 43 ನೋಡಿದ್ರು, ಇವಾಗ ತಾನೇ 50 ಬಂದ. ಸರಿ ನೋಡ್ತಾ ಇದ್ದಾರೆ, ನೋಡ್ಲಿ ಪಾಪ ಅವರೆಲ್ಲ ನೋಡ್ಲಿ. ಚೆನ್ನಾಗೈತಲ್ಲ ಇದು ಯಾವ ಕ್ವಾಲಿಟಿಯಲ್ಲಿ ಇದೆ? ಡಿಸ್ನಿ ಹಾಟ್ ಸ್ಟಾರ್, ಜಿ, ಸೋನಿ, ಆ್ಯಪಲ್ಲು, MX ಪ್ಲೇಯರು, ಸೋನಿ ಟಿವಿ, ಸನ್ನೆಕ್ಸ್ಟ್, ಯೂಟ್ಯೂಬ್ ಮ್ಯೂಸಿಕ್ಕು. ಒಂದು ಸೋನಿ ಸೆಲೆಕ್ಟ್ ಮಾಡಿದ್ದೀನಿ, ಇನ್ನೊಂದು ಹೈಯರ್ ನೋಡಿದ್ದೀನಿ. ಎರಡರಲ್ಲಿ ಯಾವ್ದು ಎತ್ಕೊಂತೀನೋ ನನಗೆ ಗೊತ್ತಿಲ್ಲ. ಇಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇದ್ರೆ ಹಿಂಗೆ ಆಗೋದು, ಯಾವ್ದು ಸೆಲೆಕ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅದಕ್ಕೆ ನೋಡ್ತಾ LG ಬಂದಿದ್ದೀನಿ. LG ಅಲ್ಲಿ ಏನೋ ನೋಡೋಣ ಅಂತ. LG ಲಾಸ್ಟ್ ಟೈಮ್ ನಮ್ಮ ಮನೇಲಿ ಅದೇ ಇದ್ದಿದ್ದು, ಅದಕ್ಕೆ ಈ ಟೈಮ್ LG ಬೇಡ ಅಂತ. ಫೈನಲಿ ಆಯಿತು ಎಲ್ಲ ಸೆಲೆಕ್ಷನ್ನು. ಟಿ ವಿ ನಾಳೆ ಬರುತ್ತೆ, ಫಿಟ್ಟಿಂಗು ನಾಳಿದ್ದು ಮಾಡ್ತಾರಂತೆ, ಬಿಲ್ಲಿಂಗು ಎಲ್ಲ ಆಯಿತು. ಇವಾಗ ಅವರು ಕೊಡಲ್ಲ ಟಿ ವಿ ಎತ್ಕೊಂಡು ಹೋಗ್ರಿ ಅಂತ. ನಾವಿವಾಗ ಹೋಗ್ಬೇಕು, JC ರೋಡ್ಗೇನೋ ಹೋಗ್ಬೇಕು. ಟಿ ವಿದೇ ಒಂದು 2 ಅವರ್ ಆಯಿತು ಗೈಸ್. 2 ಅವರ್ ಆಯ್ತಾನೇನೋ, 2 ಅವರ್ ಆಯಿತು ಗೈಸ್. ಸೆಲೆಕ್ಷನು ಜಾಸ್ತಿ ಕಲೆಕ್ಷನ್ಸ್ ಇದೆ ಗೊತ್ತಲ್ಲ, ಅದು ನೋಡೋದಾ ಇದು ನೋಡೋದಾ, ಏನಪ್ಪ ಕರೆಕ್ಟ್ ಅಲ್ಲ? ನೋಡಿ ಸಾಕಾಯಿತು. ಇವಾಗ ಬಿಡಬೇಕು. ಇವಾಗ ಟೈಮ್ ಬಂದು 5:35. ನಾವು ಹೋಗಿದ್ದು ಒಂದು 2:35 ಆಗಿತ್ತು ಅಲ್ಲಿಗೆ. 2:35, 3:35, 4:35, 5:35, 3 ಅವರ್ ಆಗೋಗಿತ್ತು. 3 ಅವರ್ ಆಗೋಗಿತ್ತು ಗೈಸ್. ನಮಗೆ ಗೊತ್ತಿಲ್ಲ. ಅಲ್ಲಿ ನೋಡಿ ಸಾಕಾಗೋಯ್ತು. ಡಿಸ್ಕೌಂಟ್ಸ್ ಏನೋ ಅಂದರೆ ಲೈಟಾಗಿ ಡಿಸ್ಕೌಂಟ್ಸ್ ಇದೆ, ಜಾಸ್ತಿ ಏನಿಲ್ಲ. ಅಂದರೆ ಕಂಪೇರ್ ಅದಕ್ಕೂ ಇದಕ್ಕೂ ಎಲ್ಲ ಮಾಡೋಕ್ಕೋದ್ರೆ ಇಲ್ಲಿ ಕಮ್ಮಿನೇ ಇದೆ. ದೇವಿ ಇಂಟರ್ನ್ಯಾಷನಲ್ ಅಂತ ಇಲ್ಲಿ ಜಯನಗರ, ಅಲ್ಲಿ ಜಾಸ್ತಿ ಡಿಸ್ಕೌಂಟ್ ಬೇಕಂದರೆ ದಸರಾ ಮತ್ತು ದೀಪಾವಳಿ ಅಷ್ಟೇ ಅಂತೆ, ಆವಾಗಲೇ ಜಾಸ್ತಿ ಡಿಸ್ಕೌಂಟು. ಮಿಕ್ಕಿದ ಟೈಮೆಲ್ಲ ಸ್ವಲ್ಪ ಡಿಸ್ಕೌಂಟ್ ಅಷ್ಟೇ. ಆನ್ಲೈನಲ್ಲೆಲ್ಲ ಇರುತ್ತಲ್ಲ, ಅದಕ್ಕಿಂತ ಕಮ್ಮಿ ಪ್ರೈಸೇ ಇರುತ್ತೆ. 10,000 ಕಡಿಮೆ ಇಲ್ಲ ಅದರಲ್ಲೂ. ಫೋನ್ಸ್ ಇದೆ, AC ಎಲ್ಲ ಇದೆ. ಎಲ್ಲ ಇದೆ, ಏನು ಬೇಕೋ ಎಲ್ಲ ಇಸ್ಕೊಳ್ರಿ. ಈ ಫೆಸ್ಟಿವಲ್ಸು ಏನಾನ ಅದು ಇದು ಏನಿದ್ರೆ ಟ್ರಾಫಿಕ್ ಕಮ್ಮಿ ಇರುತ್ತೆ. ಸಿಟಿ ಏನೋ ಸುತ್ತಬೇಕಂದ್ರೆ ಆರಾಮಾಗಿ ಬನ್ನಿ, ಸುತ್ಕೊಳ್ಳಿ, ತಿರುಗಾಡಿ, ಚೆನ್ನಾಗಿ ಏನಾನ ಮಾಡ್ಕೊಳ್ಳಿ. ಅದೇ ಇವಾಗ ನಾರ್ಮಲ್ಲು ವರ್ಕಿಂಗ್ ಡೇಸಲ್ಲಿ ಮೆಟ್ರೋ ಬೇರೆ ಹೋಗ್ತಾಯಿದೆ. ವರ್ಕಿಂಗ್ ಡೇಸಲ್ಲೆಲ್ಲ ಇಷ್ಟು ಫ್ರೀ ಆಗಿರಲ್ಲ. ನೋಡಿ ಎಷ್ಟು ಖಾಲಿಯಾಗಿದೆ. ಆವಾಗಲೇ ಹೇಳಿದೆ, ಏನು ಫಂಕ್ಷನ್ಸು ನ್ಯಾಷನಲ್ ಹಾಲಿಡೇಸ್ ಇರುವಾಗ
ಏನಷ್ಟೊಂದು ಟ್ರಾಫಿಕ್ ಇರಲ್ಲ ಅಂದರೆ ನೋಡಿದ್ರೆ ಫುಲ್ ಟ್ರಾಫಿಕ್ ಈ ರೋಡು. ಫೋರಮ್ ರೋಡು, ನೆಕ್ಸಸ್, ಕೋರಮಂಗಲ. ಏನು ಆವಾಗಿಂದ ಮೂವ್ ಆಗ್ತಾನೇ ಇದೆ. ಇವನೋ ಇಷ್ಟು ಜನ ಅವರು ಮಾಡೋ ಲೋಪ ನೆಕ್ಸಸ್ ಅಂತ ಇವನಲ್ಲಿ. ಓಹೋ ನೋಡೋ ಇಲ್ಲಿ ಕ್ರಿಸ್ಮಸ್ ಹೆಂಗೆ ಹಾಕೋರೆ, ಮಸ್ತಾಗಿ ಹಾಕೋರೆ ಲೈಟ್ಸ್. ನೋಡ ಇದರಲ್ಲಿ ಕ್ರಿಸ್ಮಸ್ ಏನು ಎಷ್ಟು ಜನ ಬಂದವರಪ್ಪ ಇದನ್ನು ನೋಡೋಕ್ಕೆ. ಸ್ವಾಮಿ, ಇದೊಂದು ಫೋಟೋ ನೋಡೋಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ. ಫುಲ್ಲು ಕ್ರೌಡು. ಪಾಲೆ ಮೇರಿ ಕ್ರಿಸ್ಮಸ್ ಕಾ ತುಂಬಾ ಜನ ಮಾತ್ರ. ಏನು ಜನ ಮೇರಿ ಕ್ರಿಸ್ಮಸ್. ನಾವು ಸುಮ್ಮನೆ ಹಂಗೆ ಹೋಗಿದ್ವಿ, ಈ ಕಡೆ ಬಂದಿದ್ವಿ ಅಂತ ಹೋಗಿದ್ರೆ ಇಲ್ಲಿ ನೋಡಿದ್ರೆ ಬೇಜಾನ್ ಜನ. ಕೋರಮಂಗಲ ಜನ ಅಲ್ಲೇ ಇದ್ದಾರೆ. ನೋಡಪ್ಪ, ಕೋರಮಂಗಲದ ಜನ ಎಲ್ಲ ಅಲ್ಲೇ ಹೋಗಿದ್ದಾರೆ. ಅದೇನು ಕೇಳೋಗಿರೋದ ಸುಮ್ಮನೆ ಆ ಸ್ಟ್ಯಾಚು ನೋಡಕ್ ಅಷ್ಟೇ. ಅಲ್ಲೋಗಿ ಹೋಗ್ತಾರೆ, ಅಲ್ಲೊಂದು ಸ್ನ್ಯಾಪು, ಒಂದು ಸ್ಟೋರಿ ಹಾಕಕ್ಕೆ ಅಷ್ಟು ಹೋಗ್ಬಿಟ್ಟು ಬರ್ತಾ ಇರ್ತಾರೆ ಅಷ್ಟೇ. ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ಒಂದು ಪನ್ನೀರ್ ಬಿರಿಯಾನಿ ಮತ್ತು ಒಂದು ಮಶ್ರೂಮ್ ಬಿರಿಯಾನಿ ಇಸ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇಷ್ಟು ದಿನ ಇದ್ದಿದ್ದು ನಮ್ಮ ಮನೇಲಿ ಇದೇ ಟಿ ವಿ, ಅಂದರೆ ರಿಪೇರಿ ಆಗಿತ್ತು ಸಿಡ್ಲೋಡ್ದು. ಅದಕ್ಕೆ ಇವಾಗ ನಾವು ಅದು LG ಕಂಪ್ನಿನೇ ಇನ್ನೊಂದು ಟಿ ವಿ ತರಿಸ್ತೀನಿ ನೋಡಿ, ಚಿಕ್ಕ ಟಿ ವಿ. ಸೊ ಆ್ಯಕ್ಚುಲಿ ನಮ್ಮ ಮನೇಲಿರೋ ಟಿ ವಿ ಬಂದು ಇದು. ಇಲ್ಲಿ ಆ್ಯಕ್ಚುಲಿ ಇವಾಗ ಫಿಟ್ ಮಾಡಬೇಕು ಅಂದ್ಕೊಂಡಿದ್ದು, ಇಲ್ಲಿ ಫಿಟ್ ಮಾಡ್ತಾ ಇಲ್ಲ, ಅದಕ್ಕೆ ಕೊರಿಯರ್ ಬಂದಿದೆ. ಬನ್ನಿ ನೋಡೋಣ ಹೋಗಿ. ನೋಡಿ ತೋರಿಸ್ತೀನಿ ನೋಡಿ ಇವಾಗ. ಅಣ್ಣ ಅದೇ ಮನೆ ಕೆಳಗಡೆ ಇರೋದು, ಕೆಳಗಡೆ ಹಂಗೆ ಬನ್ನಿ. ಹಾಂ ಕೆಳಗಡೆ. ಇನ್ನು ಯಾರಿಗೂ ಮನೇಲಿ ಗೊತ್ತಿಲ್ಲ, ನೋಡೋಣ ಬನ್ನಿ ಏನು ರಿಯಾಕ್ಟ್ ಮಾಡ್ತಾರೆ ಏನು ಅಂತ. ನೋಡ್ತಾರೆ ಅವರು, ಅಲ್ಲಿ ಫಿಟ್ ಮಾಡ್ತಾರೆ ಕರೆಕ್ಟಾಗಿ. ಫುಲ್ ಒಂದು ಗೋಡೆ ಕುತ್ಕೊಂಡಿದ್ದು ಅದು. ನಾಳೆ ಬರ್ಬೋದು ಮೋಸ್ಟ್ಲಿ. ಲೊಕೇಶನ್ಗೆ ಪೋವಾ ಸ್ಟೆಪ್ಲೈಸರ್ ಮಾಡೋಕೆ ಏನೋ ಒಂದು ಇದು ಮಾಡಿಸು, ಒಂದು ಗ್ಲಾಸ್ ಥರದ್ದು ಫಿಟ್ ಮಾಡಿಸು. ಇಲ್ಲ ಅಂದರೆ ಅತ್ತೆ ಮನೇಲಿ ಒಂದು ಇದೈತೆ, ಆ ಹಳೆ ಮನೇಲಿ ಒಂದು ವೈಟ್ದು, ಅದು ಇಕ್ಕೊಂಡು ಸಾಕು. ಮೇಲೆ ಫಿಟ್ ಮಾಡಿಸ್ತಾ ಇದ್ದೀನಿ ಇವಾಗ. ಬನ್ನಿ ಹೋಗಿ ನೋಡೋಣ ಮೇಲೆ ಹೆಂಗೆ ಫಿಟ್ ಮಾಡ್ತಾ ಇದ್ದಾರೆ ಅಂತ. ಏನು ಈ ಕಡೆ ಸೋಫಾ ಹಾಕ್ತೀವಿ ನೋಡೋದು. ಇಲ್ಲೊಂದು ಸೋಫಾ, ಇಲ್ಲಿ ಎಲ್ ಶೇಫಲ್ಲ ಏನೊಂದು ಸೋಫಾ ಹಾಕ್ಕೊಂಡು ಸೆಂಟ್ರ್ ಅದೇ ಸ್ವಿಚ್ ಬೋರ್ಡ್ ಕರೆಕ್ಟಾಗಿ ಮೇಲೆ ಹಾಕ್ಸೋದ, ಎಲ್ಲ ಹಾಕ್ಸೋದು. ಆ ಸ್ವಿಚ್ ಬೋರ್ಡ್ ಎಲ್ಲ ಐತೆ ಅದ್ರ ಮೇಲೆ ಹಾಕ್ಸೋದ ಓಮ್ ಹತ್ರ. ಇದು ಅಡ್ಜಸ್ಟ್ ಅಷ್ಟೇನಾ ಸರ್? ಇವಾಗ ಎಲ್ಲಿ ಅಲ್ಲಿ ಫಿಟ್ ಮಾಡಿದರೆ ಅಲ್ಲೇ ಅಷ್ಟೇ. ಮೌಂಟ್ ಹಾಕ್ಕೊಂಡ್ರೆ ಹಾಂ ಇದೆ ಒಂದೇ ಇದೆಯಾ? ಅದೇ ಹಾಕ್ಸ್ಬಿಡ್ಲ ಅವಾಗ? ಹಾಂ ರೂಮ್ ಬೇಕಾದ್ರೆ ತಿಳಿಸ್ಬೋದು ಅಲ್ವಾ? ಹೆಂಗೆ ಈ ಕಡೆ ಸ್ವಲ್ಪ ಅಷ್ಟೇ. ಹಾಂ ಅದೊಂಥರ ಈ ಪ್ಲೇಟ್ ಮುಂದೆ ಬರೋದು ಆ ಥರದ್ದಾ? ಹಾಂ ಏನು ಮಾಡೋಣ ಇವಾಗ ಫಿಕ್ಸ್ ಮುಂದೆ ಬರ್ಬೇಕಾದ್ರೆ ಬಾಕ್ಸ್ ಎಲ್ಲ ಬರ್ಬೇಕಂದ್ರೆ ಕೆಳಗಡೆ ಇದಂದ್ರೆ ಹಂಗೆ ಟಿವಿ ನೋಡ್ಬೋದು. ಅದು ಹಿಂದೆ ಮುಂದೆ ಆಗ್ತದೆ, ಅಲ್ಲಿ ಬಾಕ್ಸ್ ಮಾಡೋದಾಗಲ್ಲ. ಏನು ಮಾಡೋದು, ಡ್ರೈ ಮಾಡ್ಬೋದು ಸಪ್ರೇಟಾಗಿ. ಆಯ್ತು, ಕೆಳಗೆ ಟೇಬಲ್ ಎತ್ಕೊ ಬರ್ತೀನಿ ಬಿಡೋಣ. ಅಷ್ಟು ನೋಡಿ ಮನೇಲಿ ಅದೇ ಹಾಕ್ಬಿಡ್ರಿ. ಮನೆ ಬರ್ತಾ ನೀವು ಎಲ್ಲಿದ್ರಿ? ಬಾಗ್ಲೂರು ರೋಡಲ್ಲಿ. ನೀವು ಈ ಕಡೆ ಇರೋರ? ನಿಮ್ದು ಯಾರು ಈ ಕಡೆ ಬಂದರೆ ಫೋನ್ ಮಾಡ್ತಾರೆ ಅವರು, ಅಲ್ಲಿದೆ ಅಂತ. ಆಗ್ತಿದ್ಪ ಆಗ ಇವಾಗ ಕೆಳಗಡೆ ಇದಾಕೋರಲ್ಲ, ಅದು ಎತ್ಬಿಡ್ತಾರೆ. ಹಿಂದ್ಗಡೆ ಏನೈತೆ ನೋಡಿ ಈ ತರ ಫಿಟ್ ಮಾಡ್ತಾರೆ. ಆಮೇಲೆ ತಲ್ಲೋದೇನಿಲ್ಲ, ಫಿಕ್ಸಿಂಗ್ ಅಷ್ಟೇ ಅದು. ಇದು ಫಿಕ್ಸಿಂಗ್ ಅಷ್ಟೇ, ಇದು ಮಾತ್ರ ಇವಾಗ ಇಲ್ಲಿ ಮೇಲೆ ಹಾಕ್ತಾರ ಮಾತ್ರ ಇದು.
ಅಂದರೆ ನೀವು ಎಲ್ಲ ಶೋರೂಮ್ಗಳಿಗೂ ಹೋಗೋ ಥರನಾ? ಬೇರೆ ದೇವಿ ಇಂಟರ್ನ್ಯಾಷನಲ್? ಹಾಂ 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 562125 ಆ ಥರನಾ? ಪಿನ್ ಕೋಡ್ ಮೇಲೆ ಡಿಪೆಂಡಾ ಹಿಂಗೆ? ನೀವು ಬೇರೆ ಇದಕ್ಕೂ ಯಾವ್ದಾನ ಸೋನಿದು? ಕಂಪನಿ ಕಡೆಯಿಂದ ಬಂದಿರೋದು ಸರ್. ಹಾಂ 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 ಇದು ಸರ್ವಿಸ್ ಸೆಂಟರ್ ಕೋರಮಂಗಲದಲ್ಲಿದೆ. ಹಾಂ ಕೋರಮಂಗಲದಲ್ಲಿ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಸೋನಿದೆ ಏನು ಪ್ರಾಬ್ಲಮ್ ಹೊಸಟಿಗೆ ಅಂದರೆ ಹಾಂ ಹಾಂ ಪ್ರಾಬ್ಲಮ್ ಅಂದರೂ ನೀವೇ ಬರೋದು? ಹ್ಞೂ ಹ್ಞೂ ಎಷ್ಟು ಬರುತ್ತೆ ಮುಂದೆ? ಹಾಂ ಮುಂದೆನೂ ಬರ್ತೈತೆ ಹಂಗೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಎಲ್ಲೇ ಸೈಡಲ್ಲಿ ಹಾಕ್ಸೋಣ, ಎಲ್ಲ ಹಾಕ್ಸೋಣ? ಅಲ್ಲೇನಾ? ಅದೇ ಇಲ್ಲಿ ಸ್ವಲ್ಪ ಬದಲಾಗ್ತದೆ. ಇಲ್ಲಿ ಅಂದರೆ ಇಲ್ಲಿ ಎಷ್ಟು ಬರುತ್ತೆ ಹಾಕಿ ಎಲ್ಲ ಹಾಕ್ಬಿಡಿ. ಇಲ್ಲಿ ಕಾರ್ನರ್ಗೆ ಹಾಕಲ್ಲ, ಕಾರ್ನರ್ ಬೇಕೇನಾ? ಕಾರ್ನರ್ ಸರಿ, ಅಲ್ಲೇ ಹಾಕ್ಬಿಡಿ. ನೋಡಿ ಎಲ್ಲಿ ಚೆನ್ನಾಗಿರುತ್ತೆ? ಇಲ್ಲಿ ಕಾರ್ನರ್ ಅಂದರೆ ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಬರುತ್ತೆ. ಬಟ್ 55 ಡಿಸ್ಟೆನ್ಸ್ ಸಾಕಾಗುತ್ತೆ. ಸಾಕಾ? 55 ಹಾಕ್ಬೋದು ಆರಾಮಾಗಿ, ತೊಂದರೆ ಇಲ್ಲ. ಇಲ್ಲೇ ಹಾಕ್ಬೋದಾ? ಕಾರ್ನರ್ ಬರೋದು ಚೆನ್ನಾಗಿರುತ್ತೆ. ಸ್ಪೇಸ್ ಬೇರೆ ಸ್ವಲ್ಪ ಜಾಸ್ತಿ. ಸರಿ, ಮತ್ತೆ ಇಲ್ಲೇ ಹಾಕಿ. ಟಿ ವಿ ಫಿಟ್ಟಿಂಗ್ ನಡೀತಾ ಇದೆ ಅಲ್ಲಿ, ಅದರಲ್ಲೇ ಗೊತ್ತಾಗ್ಬಿಡ್ತಿದೆ ಎಲ್ಲ. ನನ್ನ ಫೋನಲ್ಲೂ ಗೊತ್ತಾಗ್ತಿದೆ ಈ ಕಡೆ ಸ್ಟ್ರೈಟ್ ಐತೆ, ಅಲ್ಲಿ ಇಕ್ಕಿದ್ರೆ ಹಿಂಗೆ ಹಿಂಗೆ ಗೊತ್ತಾಗ. ಎಲ್ಲಿರ್ತದೆ ಅದರ ಐಟಮ್? ಗೂಗಲ್ ಟಿ ವಿ ಫಿಟ್ ಮಾಡಿಸ್ತೇ, ಮತ್ತೆ ಅದನ್ನು ಫಿಟ್ ಮಾಡಿಸ್ಬೇಕಾ ಬೇಡ ಹೇಳು? ಸರ್ ಹಂಗೆ ಅದು ಒಂದು ಫಿಟ್ ಮಾಡಿ. ಅದು ಆ ಟಿ ವಿ ಏನು ಬೇಡ, ಇದು ಸ್ಟ್ಯಾಂಡ್ ಮಾತ್ರ ಫಿಕ್ಸ್. ಹಾಕೊಬೋದು, ಬಟ್ ಹೈಟ್ ನಾವೆಲ್ಲ ಗೊತ್ತಾಗಲ್ಲ. ಫೈನಲಿ ಟಿ ವಿ ಸೆಟ್ ಆಗಿದೆ. ನಾ ಆ್ಯಕ್ಚುಲಿ ಕೆಳಗಡೆ ಅಂದ್ಕೊಂಡಿದ್ರಿ, ನೋಡಿದ್ರೆ ನಮ್ಮಪ್ಪ ಮೇಲೆ ಹಾಕ್ಸು ಅಂದರು. ಟಿ ವಿ ಎಲ್ಲ ಫಿಟ್ ಆಗಿದೆ ನೋಡಿ, ಮೇಲೇ ಫಿಟ್ ಮಾಡಿಸಿದೆ. ನೋಡಿ ಹೆಂಗಿದೆ ಅಂತ. ಇಲ್ಲಿಗೆ ಟಿ ವಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.